1975 ಜೂನ್ 25ನೇ ತಾರೀಕು ದೇಶದಲ್ಲಿ ಹೇರಿದ ತುರ್ತು ಪರಿಸ್ಥಿತಿಯ ಬಗ್ಗೆ ಒಂದು ನೆನಪನ್ನು ಕಟ್ಟಿಕೊಡೋದಕ್ಕೆ, ಸಮಾಜವನ್ನು ಎಚ್ಚರಿಸೋದಕ್ಕೆ, ಕಾಂಗ್ರೆಸ್ನ DNA ಬಗ್ಗೆ ತಿಳಿಸೋದಕ್ಕೆ, ಅವತ್ತಿನ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸಲಿಕ್ಕೆ ನಡೆಸಿದಂಥ ಹೋರಾಟದ ಪ್ರೇರಣೆಯನ್ನು ಪಡೆಯೋದಕ್ಕೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಿದೆ. ನೀವ್ಯಾರಾದರೂ ಒಂದು PPT ನೀವೇ ಇಲ್ಲಿಂದ ಆಗುತ್ತಾ ನೋಡಿ, ಯಾರಾದರೂ ಸ್ಟಾರ್ಟ್ ಮಾಡಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ದೇಶಕ್ಕೆ ಸಮರ್ಪಣೆ ಮಾಡೋ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ. ಸಂವಿಧಾನ ಅಂತಕ್ಕಂಥ ಪ್ರಗತಿಯ ತೇರನ್ನು ಇಲ್ಲಿಯವರೆಗೂ ಎಳೆದು ತಂದಿದ್ದೇನೆ, ಸಾಧ್ಯವಾದರೆ ಮುಂದಕ್ಕೆ ಎಳಿರಿ, ವಾಪಸ್ ಹಿಂದಕ್ಕೆ ಎಳಿಬೇಡಿ ಅಂತ ಹೇಳಿ. 1975 ಜೂನ್ 25ನೇ ತಾರೀಕು ಈ ಸಂವಿಧಾನ ಅಂತಕ್ಕಂಥ ಪ್ರಗತಿಯ ತೇರನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ, ಅಧಿಕಾರದ ಲಾಲಸೆಗಾಗಿ ತುರ್ತು ಪರಿಸ್ಥಿತಿ ಹೇರಿ ಆ ತೇರನ್ನು ಹಿಂದಕ್ಕೆ ಎಳೆಯುವಂಥ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್, ಜೂನ್ 12ನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪು ಕೊಡುತ್ತೆ. ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾರ್ ಅವರು ಇಂದಿರಾ ಗಾಂಧಿಯವರು ಚುನಾವಣಾ ಅಕ್ರಮಗಳನ್ನು ಎಸಗಿದ್ದಾರೆ ಅಂಥೇಳಿ ರಾಜನಾರಾಯಣ ಸಲ್ಲಿಸಿದಂಥ ದೂರನ್ನು ಎತ್ತಿ ಹಿಡಿದು ಚುನಾವಣಾ ಅಕ್ರಮ ಎಸಗಿದ್ದಾರೆ, ಅದಕ್ಕಾಗಿ ಇವರು ಸಂಸತ್ ಸದಸ್ಯತ್ವವನ್ನು ರದ್ದುಪಡಿಸಿ 6 ವರ್ಷಗಳ ಕಾಲ ಅವರು ಚುನಾವಣೆ ನಿಲ್ಲಬಾರದು ಅಂತ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಆ ತೀರ್ಪಿನ ವಿರುದ್ಧ ಮೇಲ್ಮನವಿ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಆ ತೀರ್ಪಿನ ವಿರುದ್ಧ ಮೇಲ್ಮನವಿ ಹೋಗ್ತಾರೆ. ನ್ಯಾಯಮೂರ್ತಿ AR ಕೃಷ್ಣ ಅಯ್ಯರ್ ಜೂನ್ 26ನೇ ತಾರೀಕು ಒಂದು ಷರತ್ತುಬದ್ಧವಾಗಿರ್ತಕ್ಕಂಥ ಆ ತೀರ್ಪಿಗೊಂದು ಸ್ಟೇ ಕೊಡ್ತಾರೆ, ತಡೆ ಆದೇಶ ಕೊಡ್ತಾರೆ. ಅವರು ಸಂಸತ್ತಿನ ಚರ್ಚೆಯಲ್ಲಿ ಭಾಗವಹಿಸೋಂಗಿಲ್ಲ, ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಂಗಿಲ್ಲ ಅಂಥೇಳಿ ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ, ಅಂದರೆ ಉನ್ನತ ಸಂವಿಧಾನ ಪೀಠಕ್ಕೆ ಈ ಕೇಸನ್ನು ವರ್ಗಾಯಿಸ್ತಾರೆ. ಇಲ್ಲಿಂದಲೇ ಇರೋದು ಮಜಾ. ಈಗ ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಂಸತ್ತಿನ ಬಗ್ಗೆ, ನ್ಯಾಯಾಲಯದ ಬಗ್ಗೆ ಉದ್ದುದ್ದವಾಗಿ ಭಾಷಣ ಹೊಡಿತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳು ಏನು ಮಾಡಿದರು ಅನ್ನೋದನ್ನು ಇನ್ನು ಮುಂದೆ ನೋಡ್ಬೇಕು ನೀವು. ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟ ತಕ್ಷಣವೇ ಆ ತೀರ್ಪಿನ ವಿರುದ್ಧ ಜೂನ್ 20ನೇ ತಾರೀಕು ಸರ್ಕಾರಿ ಮೆಷಿನರಿ ಎಲ್ಲ ಬಳಸಿ ಸಾವಿರಾರು ಬಸ್ಸುಗಳನ್ನು ಆಯೋಜನೆ ಮಾಡಿ ಎಲ್ಲ ರೈಲುಗಳನ್ನು ದೆಹಲಿ ಕಡೆಗೆ ತಿರುಗಿಸಿ ಆ ತೀರ್ಪಿನ ವಿರುದ್ಧ ಪ್ರತಿಭಟಿಸಿ ಒಂದು ದೊಡ್ಡ ರ್ಯಾಲಿ ಮಾಡ್ತಾರೆ. ಯಾರಿಗಾದರೂ ಕಿಂಚಿತ್ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದ್ದರೆ ಈ ತೀರ್ಪು ಬಂದ ತಕ್ಷಣ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಿದ್ರು. ಆದರೆ ಅಧಿಕಾರ ಕಂಡುಕೊಂಡವರು, ಪ್ರಜಾಪ್ರಭುತ್ವವನ್ನು ತಮ್ಮ ಮೂಗಿನ ನೇರಕ್ಕೆ ಅರ್ಥೈಸೋರು, ನಾವು ಮಾತ್ರ ಅಧಿಕಾರ ನಡೆಸೋದಕ್ಕೆ ಲಾಯಕ್ಕು ಅನ್ನುವಂಥ ಮಾನಸಿಕ ಸ್ಥಿತಿ ಇರ್ತಕ್ಕಂಥವರು ಅಧಿಕಾರಕ್ಕಾಗಿ ಏನವನ್ನೂ ಮಾಡೋಕ್ಕೆ ಹೇಸೋದಿಲ್ಲ ಅನ್ನೋದು ಮುಂದಿನ ಕರಾಳ ಅಧ್ಯಾಯದ ಪುಟವನ್ನು ತೆರೆದಿಡುತ್ತೆ. ಜೂನ್ 25ನೇ ತಾರೀಕು ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ದೆಹಲಿನಲ್ಲಿ ಒಂದು ದೊಡ್ಡ ರ್ಯಾಲಿ ನಡೆಯುತ್ತೆ, ಇಂದಿರಾ ಗಾಂಧಿ ರಾಜೀನಾಮೆ ಕೊಡಬೇಕು ಅಂತೇಳಿ. ಜೂನ್ 25ನೇ ತಾರೀಕು ರಾಜೀನಾಮೆ ಕೊಡಲ್ಲ ಶ್ರೀಮತಿ ಇಂದಿರಾ ಗಾಂಧಿ, ಬದಲಿಗೆ ಮಧ್ಯರಾತ್ರಿ ತುರ್ತು ಪರಿಸ್ಥಿತಿ ಹೇರ್ತಾರೆ. ಹೇಗೆ ಹೇರಿದ್ರು ತುರ್ತು ಪರಿಸ್ಥಿತಿ ಅಂದರೆ, ಕ್ಯಾಬಿನೆಟ್ ಮೀಟಿಂಗ್ ಕರೆಯಲಿಲ್ಲ, ಕ್ಯಾಬಿನೆಟ್ ಚರ್ಚೆ ಮಾಡಲಿಲ್ಲ, SS ರೇ ಸಿದ್ಧಾರ್ಥ್ ಶಂಕರ್ ರೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರ್ತಾರೆ, ಮಹಾನುಭಾವ. ಅವ್ರನ್ನ ಕೇಳ್ತಾರೆ ಏನು ಮಾಡೋದು ಅಂಥೇಳಿ. ಅವ್ರು ಹೇಳ್ತಾರೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡೋಣ. ಏನು ಶಾಕ್ ಟ್ರೀಟ್ಮೆಂಟ್ ಅಂದರೆ, ಅದು ಪ್ರಜಾಪ್ರಭುತ್ವಕ್ಕೆ ಕೊಟ್ಟ ಶಾಕ್ ಟ್ರೀಟ್ಮೆಂಟು, ಸಂವಿಧಾನಕ್ಕೆ ಕೊಟ್ಟ ಶಾಕ್ ಟ್ರೀಟ್ಮೆಂಟು. ತುರ್ತು ಪರಿಸ್ಥಿತಿ ಹೇರಿ, ಮಧ್ಯರಾತ್ರಿಯಲ್ಲಿ ತುರ್ತು ಪರಿಸ್ಥಿತಿ ಹೇರಿ ಸಿದ್ಧಾರ್ಥ್ ಶಂಕರ್ ರೇ ಶ್ರೀಮತಿ ಇಂದಿರಾ ಗಾಂಧಿ ಇಬ್ಬರೂ ಹೋಗಿ
ಫಕ್ರುದ್ದೀನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿ ಆಗಿರ್ತಾರೆ. ಬಾತ್ ಟಬ್ಬಲ್ಲಿ ಮಹಾನುಭಾವ ಸ್ನಾನ ಮಾಡ್ತಿರ್ತಾರಂತೆ. ಬಾತ್ ಟಬ್ಬಿಂದ ಹೊರಗೂ ಬರಕ್ಕೆ ಬಿಡದಲೇನೆ ತಪ್ಪಿಂದಲೇ ಆ ತುರ್ತು ಪರಿಸ್ಥಿತಿ ಆದೇಶಕ್ಕೆ ಸಹಿ ಹಾಕಿಸ್ಕೊಳ್ತಾರೆ. ಮಜಾ ಅಂದರೆ 26ನೇ ತಾರೀಕು ಬೆಳಗ್ಗೆ 6 ಗಂಟೆ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ. ಕ್ಯಾಬಿನೆಟ್ ಸಚಿವರು ಎದ್ದೋ ಬಿದ್ದು ಅಂತ ಬೆಳಗ್ಗೆ ಇದೇನು ಇಷ್ಟು ಬೇಗ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರಲ್ಲ ಅಂತ ಎದ್ದು ಬಂದರೆ ಆವಾಗ ಲಾ ಮಿನಿಸ್ಟ್ರಿ ಗೊತ್ತಿಲ್ಲ, ಹೋಮ್ ಮಿನಿಸ್ಟ್ರಿ ಗೊತ್ತಿಲ್ಲ, ತುರ್ತು ಪರಿಸ್ಥಿತಿ ತಂದಿರೋದು. ತುರ್ತು ಪರಿಸ್ಥಿತಿ ಹೇರಿದ ರ್ಯಾಟಿಫಿಕೇಷನ್ನಿಗೆ ಕ್ಯಾಬಿನೆಟ್ನಲ್ಲಿ ಇಟ್ಟು ಅನುಮೋದನೆ ಪಡ್ಕೊಳ್ತಾರೆ. ಇವರೇ ಇದೇ ಜನ ಇವತ್ತು ಪ್ರಜಾಪ್ರಭುತ್ವದ ಮೌಲ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ನೆಕ್ಸ್ಟ್, ಅದನ್ನು ಮಾಡಿದ್ದೇನೆ ಮಧ್ಯರಾತ್ರಿ ವಿಪಕ್ಷದ ನಾಯಕರುಗಳನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ನಾನು ಅದರ ವಿವರ ನಿಮ್ಮಲ್ಲಿ ನೋಡ್ತಾ ಹೋಗ್ಬೋದು, PPTನಲ್ಲಿ ಕಾಣ್ತಾ ಇದೆ. ಅದಾದ್ಮೇಲೂ ಭಯ ಇರುತ್ತೆ ಇಂದಿರಾ ಗಾಂಧಿ ಅವರಿಗೆ, ಎಲ್ಲಿ ನ್ಯಾಯಾಲಯಕ್ಕೆ ಹೋಗಿ ನಾವು ತುರ್ತು ಪರಿಸ್ಥಿತಿ ಏರಿದ್ದಕ್ಕೆ ತಡೆ ನೀಡಿಬಿಡ್ತಾರೋ ಅಂತ ಹೇಳಿ ಆಮೇಲೆ ತಿದ್ದುಪಡಿ ತರಲಿಕ್ಕೆ ಶುರು ಮಾಡ್ತಾರೆ. ಅಕ್ರಮ ಬಂಧನವನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಬಾರ್ದು ಅಂತ ಅದಕ್ಕೊಂದು ಅಮೆಂಡ್ಮೆಂಟ್ ತರ್ತಾರೆ. 38ನೇ ತಿದ್ದುಪಡಿ, 39ನೇ ತಿದ್ದುಪಡಿ, 40, 41, 42 ಯಾವ ರೀತಿ ತಿದ್ದುಪಡಿ ತರ್ತಾರೆ ಅಂದರೆ ನಮ್ಮ ಮೂಲಭೂತ ಹಕ್ಕುಗಳನ್ನೇ ನಿರ್ಬಂಧಿಸ್ತಾರೆ, ಕಟ್ಟಲೆ ಮಾಡ್ತಾರೆ. ನ್ಯಾಯಾಲಯದಲ್ಲಿ ಮೀಸಾ ಬಂದಿಗಳನ್ನ ಯಾಕೆ ಬಂಧಿಸಿದಿರಿ ಅಂತ ಪ್ರಶ್ನೆ ಮಾಡುವ ಅಧಿಕಾರವನ್ನು ಕಿತ್ಕೊಳ್ತಾರೆ. ಅಂದರೆ ಯಾರನ್ನು ಬೇಕಾದರೂ ತುರ್ತು ಪರಿಸ್ಥಿತಿ ನೆಪದಲ್ಲಿ ಬಂಧಿಸುವಂಥ ಪರಮಾಧಿಕಾರವನ್ನು ಇಟ್ಕೊಂಡು ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಅಧಿಕಾರವನ್ನು ಕಿತ್ಕೊಳ್ತಾರೆ. ನೆಕ್ಸ್ಟ್, JP ವಾಜಪೇಯಿ, ಮುರಾರ್ಜಿಭಾಯ್ ದೇಸಾಯಿ, ಜಾರ್ಜ್ ಫರ್ನಾಂಡಿಸ್, ಮಧು ದಂಡವತೆ ಇವರೆಲ್ಲರೂ ಎಲ್ಲಿ ಹೋರಾಟ ಮಾಡಿಬಿಡ್ತಾರೋ ಅಂತ ಅವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಿಬಿಡ್ತಾರೆ. ಸಂವಿಧಾನ ತಿದ್ದುಪಡಿಯ ವಿವರಕ್ಕೆ ನಾನು ಹೋಗೋದಿಲ್ಲ, ಅದನ್ನು ಶ್ರೀಧರ್ ಪ್ರಭು ಅವರು ಹೇಳ್ತಾರೆ ನಿಮಗೆ. ಚುನಾವಣೆಗೆ ಸಂಬಂಧಿಸಿದಂಥ ಎಲ್ಲ ಕಾನೂನುಗಳನ್ನು ಈ ತಿದ್ದುಪಡಿಯಿಂದ ನ್ಯಾಯಾಲಯದ ಮುಂದೆ ಚುನಾವಣಾ ತಕರಾರು ಅರ್ಜಿಗಳನ್ನು ಕೂಡ ಯಾರು ಪ್ರಶ್ನೆ ಮಾಡೋಂಗಿರಲ್ಲ. ಹಿಂದೆ ಯಾರ ಮೇಲೆ ಕಂಪ್ಲೇಂಟ್ ಆಗಿರುತ್ತೆ ಅಕ್ರಮ ನಡೆಸಿದ್ದಾರೆ ಅಂತ, ಅದನ್ನು ಪ್ರಶ್ನೆ ಮಾಡೋಂಗಿಲ್ಲ. ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ ತೀರ್ಪನ್ನು ಸಂವಿಧಾನ ತಿದ್ದುಪಡಿಯ ಮೂಲಕ ನಿಷ್ಕ್ರಿಯಗೊಳಿಸೋ ಕೆಲಸ ಮಾಡ್ತಾರೆ. ಸಂವಿಧಾನದ ಮೇಲೆ ಸರ್ವಾಧಿಕಾರದ ಸವಾರಿ ಇದೆ. ಸಂವಿಧಾನದ ಮೇಲೆ ಸರ್ವಾಧಿಕಾರಿಯ ಸವಾರಿ. 40ನೇ ತಿದ್ದುಪಡಿ ಮೂಲಕ ಮಾಧ್ಯಮ ಸ್ನೇಹಿತರಿದ್ದಾರೆ, ಇಲ್ಲಿದ್ದೀರಿ, ಮಾಧ್ಯಮದ ಮೇಲೆ ನಿರ್ಬಂಧ ಹೇಳ್ತಾರೆ. ಮಾಧ್ಯಮ ಏನು ಪ್ರಕಟಿಸಬೇಕು ಪ್ರಕಟಿಸಬಾರ್ದು ಅನ್ನೋದನ್ನ ಇಂದಿರಾ ಬಂಟ್ರು ನಿರ್ಣಯ ಮಾಡ್ತಾರೆ. ಸಂಪಾದಕೀಯ ಏನು ಬರೀಬೇಕು ಅನ್ನೋದನ್ನ ಸರ್ಕಾರ ಓಕೆ ಕೊಟ್ಟರೆ ಆ ಸಂಪಾದಕೀಯ ಪ್ರಕಟಿಸ್ಬೋದು. ಇದನ್ನು ಪ್ರತಿಭಟಿಸಿ ಇಂಡಿಯನ್ ಎಕ್ಸ್ಪ್ರೆಸ್ಸು ಸಂಪಾದಕೀಯ ಜಾಗದಲ್ಲಿ ಖಾಲಿ ಜಾಗ ಬಿಡ್ತಾರೆ. ನೆಕ್ಸ್ಟ್, ಮತ್ತೆ ಈ 48